ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಸಿಂಪಲ್ ಆಗಿ ಮಾಡಿ ಬೆಂಡೆಕಾಯಿ ಫ್ರೈ, ತುಂಬಾ ಹೆಲ್ತಿಕರವಾದ ರೆಸಿಪಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನನ್ನ ಆಹಾರ ವಾಹಿನಿ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟೇ ನಮ್ಮ ಬೆಂಬಲ ಫ್ರೆಂಡ್ಸ್. ಹೀಗೆ ಬೆಂಡೆಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಂಡೆಕಾಯಿನ ತೆಗೆದುಕೊಂಡು ಚೆನ್ನಾಗಿ ನೀರಲ್ಲಿ 2-3 ಟೈಮ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಹಾಗೆ ನೀವು ನೀರು ಬಸಿಯಲು ಬಿಡಬೇಕು. ಒಂದು ತಟ್ಟೆಯಲ್ಲಿ ಇಟ್ಟುಕೊಳ್ಳಿ, ಅಥವಾ ಹಾಗೆ ನೀವು ಒಂದು ಟವಲಿಂದ, ಕ್ಲೀನಾದ ಟವಲಿಂದ ಚೆನ್ನಾಗಿ ಒರೆಸಿಕೊಳ್ಳಿ. ಹಾಗೆ ಕೂಡ ನೀರು ಬಸಿದ ಮೇಲೆ ಹಾಗೆ ಕೂಡ ಕಟ್ ಮಾಡ್ಕೋಬೋದು. 2 ಕಡೆ ಕಟ್ ಮಾಡಿ ಬೆಂಡೆಕಾಯಿ, ತುಂಬು ಸೈಡು ಆಮೇಲೆ ಈ ಸೈಡ್ 2 ಸೈಡ್ ಕಟ್ ಮಾಡಿ. ಇದು ಎಣ್ಣೆ ಕಟ್ ಮಾಡ್ತೀವಲ್ಲ ಆ ಥರದಲ್ಲಿ 4 ತುಂಡು ಮಾಡಬೇಡಿ. 4 ಈ ಥರದಲ್ಲಿ ಸ್ಲೈಸ್ ಆಗಿ ಕಟ್ ಮಾಡಿ. ಲಾಸ್ಟಲ್ಲಿ ಕಟ್ ಮಾಡೋಕ್ಕೆ ಹೋಗಬೇಡಿ. ಎಳೆ ಬೆಂಡೆಕಾಯಿ ಇದ್ದರೆ ತುಂಬಾ ಚೆನ್ನಾಗಿ ಫ್ರೈ ಆಗುತ್ತೆ, ತುಂಬಾ ಈಸಿಯಾಗಿರುತ್ತೆ, ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಇದಕ್ಕೆ ಬೇಕಾಗಿರೋದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, 1/4 ಟೇಬಲ್ ಸ್ಪೂನ್ ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ ಸ್ವಲ್ಪ ಜೀರಿಗೆ ಪುಡಿ. ನಿಮಗೆ ಬೇಕನ್ನಿಸಿದರೆ ಧನಿಯಾ ಪುಡಿ 1/4 ಟೇಬಲ್ ಸ್ಪೂನ್ಗಿಂತ ಕಮ್ಮಿ ಧನಿಯಾ ಪುಡಿಯನ್ನು ಹಾಕಿಕೊಳ್ಳಿ. ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಹಾಕಿ, ಇದನ್ನು ಹಾಕಿ ಸ್ವಲ್ಪ ನೀರು ಅಥವಾ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿ. ಹೀಗೆ ಕೂಡ ಮಿಕ್ಸ್ ಮಾಡಿ, ಅಥವಾ ನಿಮಗೆ ಬೇಡ ಅನಿಸಿದರೆ ಹಾಗೆ ಆಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಕೂಡ ಖಾರ ಉಪ್ಪು ಎಲ್ಲ ಹಾಕ್ಬೋದು. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಹಿಂದಿನ ವಿಡಿಯೋಕ್ಕೂ ನೀವೇ ಸಪೋರ್ಟ್ ಮಾಡಿ. ಒಂದು ಕಡಾಯಿಯನ್ನು ಗ್ಯಾಸ್ ಮೇಲೆ ಇಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ನಾವು ಕಟ್ ಮಾಡಿಟ್ಟುಕೊಂಡ ಬೆಂಡೆಕಾಯಿ ಇದನ್ನು ಕೂಡ ಇದಕ್ಕೆ ಹಾಕಿ ಎಣ್ಣೆಯಲ್ಲೇ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ತಾಯಿರಿ. ಬೆಂಡೆಕಾಯಿ ಫ್ರೈ ಆಗೋದಕ್ಕೆ 10 ನಿಮಿಷ ಬೇಕಾಗುತ್ತೆ. ಇದನ್ನು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ತಾ ಇರಬೇಕು. ಈ ಥರದಲ್ಲಿ ಚೆನ್ನಾಗಿ ಫ್ರೈ ಮಾಡಿ, ಸಣ್ಣ ಉರಿಯಲ್ಲೇ ಫ್ರೈ ಮಾಡಿ, ಸ್ವಲ್ಪ ಕಂದು ಬಣ್ಣ ಬರುವ ತನಕ ಹಾಗೇ ಫ್ರೈ ಮಾಡ್ತಾಯಿರಿ. ಈ ಥರದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸೈಡಿಂದ ಎಲ್ಲ ಕಡೆನೂ ಚೆನ್ನಾಗಿ ಫ್ರೈ ಆಗಬೇಕು. ಹೊತ್ಸಕ್ಕೆ ಹೋಗಬೇಡಿ, ಹೊತ್ಸಿದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆದಮೇಲೆ ನಾವು ಮಿಕ್ಸ್ ಮಾಡಿಟ್ಟುಕೊಂಡ ಖಾರದ ಪುಡಿಯನ್ನು ಹಾಕಿ, ಅಥವಾ ನಿಮಗೆ ಬೇಡ ಅಂದರೆ ಹಾಗೆ ಡ್ರೈ ಖಾರದ ಪುಡಿ, ಅರಿಶಿಣ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಉಪ್ಪು ಹಾಗೂ ಸ್ವಲ್ಪ ಸಕ್ಕರೆ ಅಥವಾ ಪುಡಿಯನ್ನು ಹಾಕಿ ಚೆನ್ನಾಗಿ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಕೇವಲ 10 ನಿಮಿಷದಲ್ಲಿ ಬೆಂಡೆಕಾಯಿ ಫ್ರೈ ರೆಡಿಯಾಗುತ್ತೆ ಫ್ರೆಂಡ್ಸ್. ಇದು ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ನೀವು ಮಕ್ಕಳು ತಿನ್ನಲ್ಲ ಅಂದರೆ ಬೆಂಡೆಕಾಯಿ ಚಪಾತಿಯಲ್ಲಿ ರೋಲ್ ಮಾಡಿ ಹಾಗೆ ಕೊಟ್ಟರೆ ಸುಮ್ಮನೆ ತಿಂತಾರೆ. ಆ ಥರದಲ್ಲಿ ಚೆನ್ನಾಗಿರುತ್ತೆ. ರೈಸಿಗೆ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹೆಲ್ತಿಗೆ ತುಂಬಾ ಒಳ್ಳೆಯದು. ಈ ಬೆಂಡೆಕಾಯಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಫ್ರೆಂಡ್ಸ್. ಜೀರ್ಣಕ್ರಿಯೆಗೂ ಚೆನ್ನಾಗಿರುತ್ತೆ, ರೋಗ ನಿರೋಧಕ ಶಕ್ತಿ ಇರುತ್ತೆ, ಹಾಗೂ ಕಣ್ಣಿಗೆ ಒಳ್ಳೆಯದು, ಚರ್ಮಕ್ಕೂ ತುಂಬಾ ಒಳ್ಳೆಯದು, ಹೃದಯದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಡಯಾಬಿಟಿಸ್ ಇದ್ದರೆ ಅವ್ರಿಗೂ ತುಂಬಾ ಇದು ಒಳ್ಳೆಯದು ರೆಸಿಪಿ ಫ್ರೆಂಡ್ಸ್. ಇದು ನೀವು ಕೂಡ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ ಮನೆಯಲ್ಲಿ, ಹೇಗಿದೆ ಅಂತ ನೀವು ಫ್ರೆಂಡ್ಸ್. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ, ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.